ನಾವು ಚಿಂತನೆ ಮಾಡಬೇಕಾಗಿದೆ. ಇವತ್ತು ದಲಿತ ಸಂಘರ್ಷ ಸಮಿತಿಯವರು ಹೌದು ನಾವು ಕಾಂಗ್ರೆಸ್ ಜೊತೆ ಕೂಡಿದ್ವಿ, ನಾವು ಸ್ವಂತ ಮಾಡಬೇಕು, ಸಂಘಟನೆ ಮಾಡಬೇಕು ಈಗ ಅಂತ ಇದ್ದಾರೆ, ಅದು ಸಂತೋಷ. ಆದರೆ ಮಾಡೋರು ಯಾರು ಅಂತ ಬೆಕ್ಕಿನ ಕೊರಡೆಗೆ ಗಂಟೆ ಕಟ್ಟೋರು ಯಾರು ಅನ್ನೋದು ಮುಖ್ಯ ಪ್ರಶ್ನೆ. ಅದು ಈ ದಿಶೆಯಲ್ಲೇ ದಲಿತ ಸಂಘರ್ಷ ಸಮಿತಿಯ ಇಂಥ ನೋವು ಅನ್ನೋದು ಜನ ಸಾಕಷ್ಟು ದಲಿತ ಸಂಘರ್ಷ ಸಮಿತಿಯಲ್ಲ ಇನ್ನುಳಿದ ಸಂಘಟನೆಗಳಲ್ಲೂ ಇದ್ದಾರೆ, ಬಿದ್ದ ಸಮುದಾಯಗಳಲ್ಲೇ ಅವ್ರನ್ನೆಲ್ಲ ಕೊಡ್ಕೊಂಡು ರೈತನ ವಿಶ್ವಾಸ ತೆಗೆದುಕೊಂಡು, ಯಾಕಂದ್ರೆ ಇದು ಇವತ್ತಿಗೂ ಹಳ್ಳಿಗಳ ನಾಡ ನಾವು ಬೇಕಾದ್ದು ಹೇಳಿದರು. ಇನ್ನೂ ಹಳ್ಳಿಗಳಲ್ಲಿ ಯಾವ ಪ್ರಮಾಣದ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅದಿಲ್ಲ. ಒಂದಿಷ್ಟು ಏನೋ ಕಾಂಕ್ರೀಟ್ ಮನೆಗಳು ಅಲ್ಲೇ ಇಲ್ಲೇ ಕಂಡಿರ್ಬೋದು, ಒಂದಿಷ್ಟು ಅಷ್ಟೇನೂ ಆಗಿರ್ಬೋದು, ಇಲ್ಲತ್ತಲ್ಲ ಕಳೆದ 70 ವರ್ಷಗಳಿಂದ, ಆ 70-75 ವರ್ಷಗಳಿಂದ. ಆದರೆ ಸ್ವಚ್ಛ ನೀರು ಸಹಿತ ಪ್ರತಿಯೊಂದು ಹಳ್ಳಿಗೆ ಸಿಗ್ತಾ ಇದೆ ಅಂತ ಹೇಳಿಕ್ಕೆ ಆಗಂಥ ಪರಿಸ್ಥಿತಿ ಇವತ್ತದ. ಯಾಕಂತಂದ್ರೆ ನಾವು ವ್ಯವಸ್ಥೆನಾಗ ಮಾಡ್ಕೊಂಡು ಕೂತ್ಬಿಟ್ಟಿದ್ವಿ. ಅದಕ್ಕಾಗಿ ಈ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಆಗಲಿ ದಲಿತ ಸಂಘರ್ಷ ಸಮಿತಿ ಅಂತ ಒಂದು ಮಾತಾಡಿದ್ದಾರೆ. ಪರ್ಯಾಯ ರಾಜಕೀಯ ಶಕ್ತಿ ಆಗೋದ್ರ ಸುಲಭದ ಮಾತೇನಾ ಅನ್ನುವಂಥದ್ದು. ಅದಕ್ಕೆ ಪ್ರತಿ ದಲಿತ ನಾಯಕರು ಎಲ್ಲರಿಗೂ ತಿಳುವಳಿಕೆ ಕೊಡುವಂಥದ್ದು, ಜೊತೆಗೆ ರೈತರ ಜೊತೆಗೆ ರೈತ ಸಂಘಟನೆಗಳ ಜೊತೆಗೆ ವಿಶ್ವಾಸ ತೆಗೆದುಕೊಂಡು ಮಾತಾಡುವಂಥದ್ದು. ಎಲ್ಲರೂ ಕೂಡಿದಾಗ ಮಾತ್ರ ಹೇಳೋದ್ರ ಶಕ್ತಿ ಆಗಲಿಕ್ಕೆ ಸಾಧ್ಯದ. ಮತ್ತು ಜೊತೆಗೆ ವಿಶೇಷವಾಗಿ ನಮ್ಮ ದಲಿತರಾದ್ರು ಸಹಿತ ಭಾಳಷ್ಟು ಇವತ್ತಿಗೂ ರೈತರು ರೈತಾಪಿಯನ್ನು ಮಾಡ್ತಾಯಿದ್ದಾರೆ. ನಮ್ಮ ದಲಿತರು ಹಿಂದುಳಿದವರು, ಅವರು ರೈತಾಪಿಯಲ್ಲಿ ಕೆಲಸ ಮಾಡ್ತಾರೆ, ಅಲ್ಲೇ ಕೂಲಿ ಕಾರ್ಯ ಮಾಡ್ತಾರೆ, ಮತ್ತೇನು ಮಾಡ್ತಾರೆ. ಅವ್ರಿಗಿಂತ ನೋಡ್ರಿ ಪಾಪ ಭಾಳ ಕಲ್ತಿರೋದಲ್ಲ, ಅವು ಉದ್ಯೋಗ ಮಾಡಬೇಕಾಗ್ತದೆ, ಕೂಲಿ ನಾಲಿ ಅವೆಲ್ಲ ಈ ಒಂದು ಒಕ್ಕಲ್ತನದಲ್ಲಿ ಸಿಗುವಂಥವು ಇದ್ದಾವೆ. ಹೀಗಾಗಿ ರೈತರು ಮತ್ತು ಹಿಂದುಳಿದವರು ಮತ್ತು ಅದ್ರ ಜೊತೆ ಹೇಳಿದೆ ನಿಮಗೆ, ಇವರು ಒಂದಾಗುವ ದಿಶೆಯಲ್ಲೇ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅದನ್ನ ಅನ್ನುವಂಥದ್ದನ್ನು. ಬರೀ 4 ಜನ ಕೂಡೋದು, ಚರ್ಚೆ ಮಾಡೋದು, ಮತ್ತು 4-5 ಜನ ಎದ್ದು ಹೋದ್ಮೇಲೆ ನಾವ್ಯಾರು ನೀವ್ಯಾರು ಅನ್ನೋಂಥ ಪ್ರಸಂಗ ಇವತ್ತದ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಾವಿಲ್ಲಿ ಗಮನಿಸ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಇಲ್ಲಿ ಅನೇಕರು ಒಳ್ಳೆಯ ಏನಪ್ಪ ಅಂತಂದ್ರೆ ಲೀಡರ್ಗಳಿದ್ದಾರೆ. ಉದಾಹರಣೆಗೆ ಕೋಟಗಾನಹಳ್ಳಿ ರಾಮಯ್ಯ ಆಗಿರ್ಬೋದು, ಮುಂದೆ ಸುಬ್ಬು ಹೊಲೆಯರವರಾಗಿರ್ಬೋದು, ಸರಸ್ವತಿಯವರಾಗಿರ್ಬೋದು, ರವಿಕುಮಾರ್ ಭಾಗ್ಯವರಾಗಿರ್ಬೋದು, ಇಂಥವರೆಲ್ಲ ಅನೇಕರು ಒಳ್ಳೆ ಚಿಂತಕರಿದ್ದಾರೆ. ಇವರೆಲ್ಲರೂ ಕೂಡ್ಕೊಂಡು ಮೇಲ್ಮೇಲೆ ಕೂಡ